ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಸೋಲ್ಸ್ ಕನ್ನಡ ಲಾಗ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ಯಾಕೆ ವೀಡಿಯೋಸ್ಗಳ್ನ ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ನನಗೆ ಒಂದು ಇನ್ಫಾರ್ಮೇಷನು ಒಳ್ಳೆ ವಿಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ, ಹಂಗಾಗಿ ಮಾಡ್ತಾಯಿದ್ದೀನಿ. ಎಲ್ಲರೂ ಹಾಕಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಭೀಮ್ ಅಮಾವಾಸ್ಯೆ ಸ್ಪೆಷಲು. ನಮ್ಮ ಮನೇಲೂ ಭೀಮ್ ಅಮಾವಾಸ್ಯೆ ಇತ್ತು ಆ್ಯಂಡ್ ಇದು ಫಸ್ಟ್ ಇಯರ್ ಆಗಿರುತ್ತೆ. ನನ್ನ ಹಸ್ಬೆಂಡು ಕೂಡ ಇವತ್ತು ಲೇಟಾಗೆ ಹೋಗಿದ್ದು ಆಫೀಸ್ಗೆ, ಯಾಕೆಂದರೆ ಪೂಜೆ ಮಾಡಬೇಕಲ್ಲ ಗಂಡಂದ್ರದ್ದು, ಸೊ ಹಂಗಾಗಿ. ಆ್ಯಂಡ್ ಇವತ್ತು ಇದು ತಾಮ್ರದ ಪ್ಲೇಟು ತೊಗೊಂಡು ಅಕ್ಕಿ ಹಾಕಿ ಅದರಲ್ಲಿ ಓಂಕಾರ ಬರೆದು, ಅದಾದಮೇಲೆ ನಾನು ತುಂಬ ಡೀಟೇಲಾಗಿ ಹೇಳಲ್ಲ, ಓಂಕಾರ ಬರೆದ್ಬಿಟ್ಟು ಆದಮೇಲೆ ಇಲ್ಲಿ ದೀಪನೆಲ್ಲ ಇದು ಮಾಡಿದ್ದೀನಿ, ಅಲಂಕಾರ ಮಾಡಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ನೋಡಿ, ಹೂವು ಮತ್ತು ಅರಿಶಿನ ಕುಂಕುಮ ಎಣ್ಣೆ ಇವೆಲ್ಲ ಹಾಕಿ ಈ ಥರ 2 ಜೋಡಿ ದೀಪಗಳ್ನ ಇಟ್ಟಿರೋದು. ಅದೇ ಥರನೇ ನಾವು ಕೂಡ ಈಗ ಮದುವೆ ಆಗಿರೋರು ಗಂಡ ಹೆಂಡ್ತಿ ಕೂಡ ಇದೇ ಥರ ಜೋಡಿಯಾಗಿ ದೀಪ ಹೆಂಗೆ ಉರಿಯುತ್ತೋ ಅದೇ ಥರ ಚೆನ್ನಾಗಿ ಬೆಳಕು ಕೊಟ್ಕೊಂಡು ಇಬ್ಬರು ಜೀವನಕ್ಕೆ ಒಬ್ರಿಗೊಬ್ರು ಕೊಡಲಿ ಅನ್ನೋದು ಕೂಡ ಇದ್ರದ್ದು ಏನಂತಾರೆ ಹಿಂದಿನ ಮಹತ್ವ ಇರುತ್ತೆ. ಮತ್ತು ಅಲ್ಲಿ ಗಣೇಶನ ಪೂಜೆ ಮಾಡಬೇಕು. ನಾನು ಅರಿಶಿಣದಿಂದ ಮಾಡಿಲ್ಲ, ಆದರೆ ಗಣಪತಿ ವಿಗ್ರಹ ಇತ್ತು ಅದನ್ನಿಟ್ಟೆ. ಮತ್ತು ಅರಿಶಿನ ಕೊಂಬಿಂದ ದೀಪಕ್ಕೆ ಇದು ಮಾಡಿದ್ದೀನಿ, ಅರಿಶಿನ ಕೊಂಬನ್ನು ಕಟ್ಟಿದ್ದೀನಿ 2 ದೀಪಕ್ಕೂ ಕೂಡ. ಆಮೇಲೆ ಇದು ಬಳೆ, ವಿಳ್ಯೆದೆಲೆ, ಅಡಿಕೆ, ಹೂವು, ಬಾಳೆಹಣ್ಣು. ಆಮೇಲೆ ನನ್ನ ಹಸ್ಬೆಂಡು ನಾನು ಇಬ್ಬರು ಪೂಜೆ ಮಾಡಿದ್ವಿ. ಇಲ್ಲಿ ಅವ್ರ ಕಾಲು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೀನಿ ನೋಡಿ. ಅರಿಶಿನ ಕುಂಕುಮ ಮತ್ತು ಕೈಗೆ ಇದನ್ನು ಕಟ್ಟೋಕ್ಕೆ, ಕಂಕಣ ಕಟ್ಟೋಕ್ಕೆ ಎಲ್ಲನೂ ತಂದಿಟ್ಟಿದ್ದೀನಿ. ಅದಾದಮೇಲೆ ಎಲ್ಲ ಮುಗಿದ್ಮೇಲೆ ಪೂಜೆದೆಲ್ಲ ವಿಡಿಯೋ ಮಾಡಿಲ್ಲ, ಬಟ್ ಸ್ಟಿಲ್ ಅದು ಒಂದು ಸ್ವಲ್ಪ ನಮಗೆ ಅಂತ ಪ್ರೈವೇಸಿ ಇರಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಶಿವ ಮತ್ತು ಪಾರ್ವತಿ ದೇವಸ್ಥಾನ ನೋಡಿ, ತುಂಬ ಚೆನ್ನಾಗಿದೆ. ಇದು ಮಲ್ಲೇಶ್ವರಮಲ್ಲಿರೋದು. ಸುಮ್ಮನೆ ಹಿಂಗೆ ನೋಡಿಕೊಂಡು ಅದೊಂಥರ ಮಾರ್ನಿಂಗ್ ಪೀಸ್ಫುಲ್. ಮಾರ್ನಿಂಗೇ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಉಪವಾಸ ಇದ್ದು ಈವ್ನಿಂಗಲ್ಲಿ ಪೂಜೆ ಮಾಡಿದ್ರೆ ಅಷ್ಟು ಇದಲ್ಲ, ಮಾರ್ನಿಂಗ್ ಹೊತ್ತು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಶಿವನ ಇದ್ರ ಹತ್ರ ಪಾರಿವಾಳ ನೋಡ್ತಾ ಇದೆ, ನಂಗೆ ತುಂಬ ಇಷ್ಟ ಆಯಿತು, ಅದು ವೀಡಿಯೋ ಮಾಡಿದ್ದೀನಿ, ಆ ಕ್ಲಿಪ್ಪಿಂಗು. ಇದೇ ಥರ ಬರೀ ಮಣೇಲಿ ಕೂರಿಸ್ಬಾರ್ದು, ಅದ್ರ ಮೇಲೆ ಕೆಂಪಟ್ಟೆ ಮತ್ತು ಅದು ಒಂಚೂರು ಅಕ್ಕಿ ಹಾಕ್ಬಿಟ್ಟು ಕೂರಿಸ್ಬೇಕು ಅವ್ರನ್ನ, ಅಂದರೆ ಹಸ್ಬೆಂಡ್ಗಳನ್ನ. ಆಮೇಲೆ ಇದು ಶಿವನ ಟೆಂಪಲ್, ಶಿವನ ನೋಡಿದ್ರಲ್ಲ. ಅದಾದಮೇಲೆ ಇಬ್ಬರು ಮನೆಗೆ ಹೊರಟ್ವಿ. ಮಾರ್ನಿಂಗಿಂದ ಉಪವಾಸ ಇದ್ದು ಎಲ್ಲ ಮಾಡಿದ್ನಲ್ಲ, ಹಂಗಾಗಿ ಲೈಟಾಗಿ ದೋಸೆ ತಿಂದ್ಕೊಂಡು ಬಂದಿದ್ದು. ಬಂದಾದಮೇಲೆ ಅರಿಶಿನ ಕುಂಕುಮ ಕೊಡಬೇಕಾಯಿತು ಮುತ್ತೈದೆಯವ್ರಿಗೆ. ಅವ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಮಾಮೂಲಿ ಸ್ಪೆಷಲ್ಲು ವಡೆ ಅಂತ ಎಲ್ಲ ಸ್ಪೆಷಲ್ ನಮ್ಮ ಅತ್ತೆಯವ್ರು ಮಾಡಿದ್ದು. ನನಗೆ ಟೈಮ್ ಇರಲಿಲ್ಲ, ಮಾರ್ನಿಂಗೇ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಅವರು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು ನೋಡಿ. ಇದೆಲ್ಲ ಐಟಮ್ಸ್ ನಮ್ಮ ಅತ್ತೆ ಮಾಡಿದ್ದೀವಿ. ಇದಾಗಿರುತ್ತೆ ಭೀಮ್ ಅಮಾವಾಸ್ಯೆ ಲಾಗು, ಚಿಕ್ಕ ಪುಟ್ಟ ಲಾಗ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.